ಆಡಳಿತಾಧಿಕಾರಿಗಳನ್ನು ನೇಮಿಸಿರುವುದು ತಮ್ಮೆಲ್ಲರ ಗಮನಕ್ಕೆ. ಆದರೆ ಈ ಒಂದು ಪ್ರಕಟಣೆಯಿಂದ ಆಡಳಿತಾಧಿಕಾರಿಗಳು ಹೊರಡಿಸಿ ದಿನಾಂಕ 30/6/2026 ಸಂಜೆ 5:30 ಗಂಟೆಯೊಳಗೆ ಸಂಘದ ಸದಸ್ಯತ್ವವನ್ನು ಪಡೆಯುವುದು. ಮುಂದೆ ಏನು ಸರ್ಕಾರದ ಆದೇಶದಂತೆ ಆಡಳಿತಾಧಿಕಾರಿಗಳು ಮಂಡ್ಯ ಜಿಲ್ಲಾ ಕುರುಬರ ಸಂಘಕ್ಕೆ ಹೊಸ ಆಡಳಿತ ಮಂಡಳಿಯ ಚುನಾವಣೆಯನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈಗಾಗಲೇ ಇಂದಿನ ಆಡಳಿತ ಮಂಡಳಿಯು ಸದಸ್ಯತ್ವಕ್ಕೆ ಅರ್ಜಿಗಳನ್ನು ವಿತರಣೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಈಗ ತಮ್ಮ ಮುಖಾಂತರ ನಾನು ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಈ ನಿಗದಿತ ಅವಧಿಯೊಳಗೆ ತಾವು ಪಡ್ಕೊಂಡಿರುವ ಅರ್ಜಿಗಳನ್ನು ಸಂಘದ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು ಮತ್ತು ತಾವು ಸದಸ್ಯತ್ವವನ್ನು ಪಡೆದು ಮುಂದಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮಗಳ ಮುಖಾಂತರ ಮನವಿ ಮಾಡಿಕೊಳ್ಳಿ. ಮತ್ತೊಂದು ವಿಷಯ, ನಮ್ಮ ಸಮಾಜದ ಮಂಡ್ಯ ಜಿಲ್ಲೆಯ ಹಿರಿಯರು ಆದಂತಹ ಕಾಂಗ್ರೆಸ್ನ ಮುಖಂಡರಾದಂತಹ ಶ್ರೀಯುತ BS ಶಿವಣ್ಣನವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ ಬಂಧುಗಳ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ತಮ್ಮಗಳ ಮುಖಾಂತರ ಸಲ್ಲಿಸುತ್ತಾ, ಅವರ ಆಯ್ಕೆಗೆ ಸಹಕರಿಸಿದಂಥ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ, ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಶ್ರೀಯುತ DK ಶಿವಕುಮಾರ್ ಅವರಿಗೆ ಹಾಗೂ ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರಿಗೆ ಮತಗಳನ್ನು ನೀಡುವಂಥ ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಪಕ್ಷದ ಶಾಸಕರಿಗೆ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ಅರ್ಪಿಸಲಿಕ್ಕೆ ಬಯಸ್ತೇನೆ. ಮತ್ತೊಂದು ವಿಚಾರ, ಈಗಾಗಲೇ ಇಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ಆಯೋಗ ಸಲ್ಲಿಸಿರುವಂತಹ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯನ್ನು ಕೂಡಲೇ ಈ ಸರ್ಕಾರವು ಅಂಗೀಕರಿಸಿ ಹಿಂದುಳಿದ ವರ್ಗಕ್ಕೆ ನ್ಯಾಯ ಒದಗಿಸಿಕೊಡಬೇಕಂತ ಈ ಸಮಾಜದ ವತಿಯಿಂದ ನಾನು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೇನೆ. ಮತ್ತು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಹೊಸ ಆಡಳಿತ ಮಂಡಳಿಯ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಬೇಕು ಅಂತ ಆಡಳಿತಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೇನೆ. ಮತ್ತು ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರು, ಯುವಕರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಮುಂದೆ ಉತ್ತಮ ಆಡಳಿತ ಮಂಡಳಿಯನ್ನು ರಚಿಸಲಿಕ್ಕೆ ತಮ್ಮ ಸಹಕಾರ ನೀಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರು ಮತ್ತು ಹಿರಿಯರು ಹಾಗೂ ಯುವಕರಲ್ಲಿ ನಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ. ದಯಮಾಡಿ ಈ ವಿಚಾರವನ್ನು ತಮ್ಮ ಜನಪತ್ರಿಕೆಯಲ್ಲಿ